ಬನ್ನಿ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂಡಿಗೋ ಏರ್ಲೈನ್ಸ್ ರಿಕ್ವೈರ್ಮೆಂಟು ಇಲ್ಲಿ ನಿಮಗೆ ಸಾಕಷ್ಟು ಸಾವಿರಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಬಂದಿದ್ದು ಇಂಡಿಗೋ ಹೈರ್ ಮಾಡ್ತಾ ಇದೆ. ಸ್ಯಾಲರಿ 18ರಿಂದ 80,000 ತನಕ ಸಂಬಳ ನಿಮಗೆ ಸಿಗುವಂಥ ಕೆಲಸ ಇಲ್ಲಿ ಲಭ್ಯವಿದೆ. ಇಲ್ಲಿ 10ನೇ ತರಗತಿ, 12ನೇ ತರಗತಿ, ಡಿಪ್ಲೊಮಾ, ಅದಕ್ಕಿಂತ ಹೆಚ್ಚು ಕ್ವಾಲಿಫಿಕೇಷನ್ ಆದವರು ಕೂಡ ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇಂಡಿಗೋ ಏರ್ಲೈನ್ಸ್ 12,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದಾದ ಇಂಡಿಗೋ ಏರ್ಲೈನ್ಸ್ನಲ್ಲಿ ಪ್ರಕಟವಾಗಿರುವ ಭಾರೀ ನೇಮಕಾತಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉದ್ಯೋಗ ಹುಡುಕುತ್ತಿರುವ ಯುವಕರಿಗೆ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. 10ನೇ ತರಗತಿಯಿಂದ 12ನೇ ತರಗತಿ, ಡಿಪ್ಲೊಮಾ, ಪದವಿ ಹಾಗೂ ಸ್ನಾತಕೋತ್ತರ ಪದವೀಧರರು ಕೂಡ ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ದೇಶದ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಇಂಡಿಗೋ ಸಂಸ್ಥೆಯ ವಿವಿಧ ವಿಭಾಗಗಳಲ್ಲಿ ಸಾವಿರಾರು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ. ಹಾಗಾದರೆ ಈ ನೇಮಕಾತಿಯ ಅರ್ಹತೆಗಳು ಏನು, ವಯೋಮಿತಿ ಎಷ್ಟು, ಸಂಬಳ ಎಷ್ಟು ಸಿಗುತ್ತದೆ, ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ, ಅರ್ಜಿ ಸಲ್ಲಿಸುವ ವಿಧಾನ ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಂಡಿಗೋ ಭಾರತದಲ್ಲಿನ ಪ್ರಮುಖ ಕಡಿಮೆ ವೆಚ್ಚದ ವಿಮಾನಯಾನ ಸಂಸ್ಥೆಯಾಗಿದ್ದು ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದಾಗಿರುವ ಇಂಡಿಗೋ ಲಕ್ಷಾಂತರ ಪ್ರಯಾಣಿಕರಿಗೆ ಸೇವೆಯನ್ನು ನೀಡುತ್ತಿದ್ದು ಸಂಸ್ಥೆಯ ಮುಖ್ಯ ಕಚೇರಿ ಹರಿಯಾಣ ರಾಜ್ಯದ ಗುರುಗ್ರಾಮ್ ನಗರದಲ್ಲಿದೆ. ಇದೀಗ ಸಂಸ್ಥೆಯ ವಿವಿಧ ವಿಭಾಗಗಳಲ್ಲಿ ಹೊಸ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡಿದ್ದು ಭಾರತದ ವಿವಿಧ ರಾಜ್ಯಗಳ ಅಭ್ಯರ್ಥಿಗಳು ಇಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೇಮಕಾತಿ ವಿವರಗಳು. ಸಂಸ್ಥೆ ಇಂಡಿಗೋ ಏರ್ಲೈನ್ಸ್ ಹುದ್ದೆ. ವಿವಿಧ ಹುದ್ದೆಗಳು. ಉದ್ಯೋಗ ಸ್ಥಳ ಭಾರತದ ವಿವಿಧ ನಗರಗಳು ಮತ್ತು ವಿಮಾನ ನಿಲ್ದಾಣಗಳು. ಒಟ್ಟು ಹುದ್ದೆಗಳು ಸುಮಾರು 12,000ಕ್ಕೂ ಹೆಚ್ಚು ಹುದ್ದೆಗಳು. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ಸಂಪೂರ್ಣ ಉಚಿತವಾಗಿದ್ದು ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಲಭ್ಯವಿರುವಂಥ ಹುದ್ದೆಗಳು ನೋಟ್ ಮಾಡ್ಕೊಳ್ಳಿ. ಗ್ರೌಂಡ್ ಸ್ಟಾಫು, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಏರ್ಪೋರ್ಟ್ ಆಪರೇಷನ್ಸ್, ಸೆಕ್ಯೂರಿಟಿ ಸ್ಟಾಫು, ಟಿಕೆಟಿಂಗ್ ಎಕ್ಸಿಕ್ಯೂಟಿವ್, ಕ್ಯಾಬಿನ್ ಸರ್ವಿಸಸ್ ಸಪೋರ್ಟರ್, ಅಡ್ಮಿನಿಸ್ಟ್ರೇಷನ್, ಟೆಕ್ನಿಕಲ್ ಸಪೋರ್ಟು, ಕಾರ್ಗೋ ಆಪರೇಷನ್ಸ್, ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್, ಡಾಟಾ ಎಂಟ್ರಿ ಹಾಗೂ ಇತರ ಹುದ್ದೆಗಳು. ಅಭ್ಯರ್ಥಿಗಳು ಹಾಗೂ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಬ್ಬರೂ ಅವಕಾಶ ಲಭ್ಯವಿದ್ದು ಶೈಕ್ಷಣಿಕ ಅರ್ಹತೆ ನಾನು ಮೊದಲೇ ಹೇಳಿದ್ದೀನಿ. 10ನೇ ತರಗತಿಯಿಂದ 12ನೇ ತರಗತಿ, ಡಿಪ್ಲೊಮಾ, ಯಾವುದೇ ಪದವಿ, ಸ್ನಾತಕೋತ್ತರ ಪದವಿ, ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಯನ್ನು ಪಡೆದಿರಬೇಕು. ಹುದ್ದೆಯ ಪ್ರಕಾರ ಶೈಕ್ಷಣಿಕ ಅರ್ಹತೆ ಬದಲಾಗಬಹುದು. ವಯೋಮಿತಿ ಕನಿಷ್ಠ 18 ಮತ್ತು ಗರಿಷ್ಠ 40 ವರ್ಷ. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ದೊರೆಯುತ್ತದೆ. SC ST ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ, OBC ಅಭ್ಯರ್ಥಿಗಳಿಗೂ ಕೂಡ ವಯೋಮಿತಿ ಸಡಿಲಿಕೆ ಇದೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೂ ನಿಯಮಾನುಸಾರ ಅವಕಾಶಗಳು ಲಭ್ಯವಿರುತ್ತದೆ. ಸಂಬಳ ನಿಮಗೆ ತಿಂಗಳಿಗೆ 18ರಿಂದ 80,000 ತನಕ ಸಂಬಳದ ಕೆಲಸಗಳು ಲಭ್ಯವಿದ್ದು ಜೊತೆಗೆ ನಿಮಗೆ PF, ESI, ವೈದ್ಯಕೀಯ ಸೌಲಭ್ಯ ಮತ್ತು ಪ್ರಯಾಣ ಭತ್ಯೆ, ವಿಮಾ ಸೌಲಭ್ಯ, ಪೇಯ್ಡ್ ಲೀವ್ ಮತ್ತು ಗ್ರ್ಯಾಚ್ಯುಯಿಟಿ, ವೃತ್ತಿ ಬೆಳವಣಿಗೆಗೆ ಅವಕಾಶಗಳು ಸಿಗುತ್ತವೆ. ಅರ್ಜಿ ಶುಲ್ಕಗಳು. ಈ ನೇಮಕಾತಿಯು ಅತ್ಯಂತ ವಿಶೇಷ ಸಂಗತಿ ಎಂದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕಗಳು ಇಲ್ಲ. ಜನರಲ್ ಆಗಿರಲಿ, OBC ಆಗಿರಲಿ, SC ST EWS ಸೇರಿದಂತೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮಲ್ಲಿರುವಂಥ ಏನೆಲ್ಲ ಇರಬೇಕು ಡಾಕ್ಯುಮೆಂಟನ್ನು ನೋಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡು, ಪಾನ್ ಕಾರ್ಡು ಅಥವಾ ಮತದಾರರ ಗುರುತಿನ ಚೀಟಿ, ಜನ್ಮ ದಿನಾಂಕದ ದಾಖಲೆ, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಮೊಬೈಲ್ ಸಂಖ್ಯೆ, ಇಮೇಲ್ ID, ಶೈಕ್ಷಣಿಕ ಅಂಕಪಟ್ಟಿಗಳು, ಜಾತಿ ಪ್ರಮಾಣ ಪತ್ರ ಮತ್ತು ಕಂಪ್ಯೂಟರ್ ಪ್ರಮಾಣ ಪತ್ರ, ಕಂಪ್ಯೂಟರ್ ನಿಮಿತ್ತ ಸರ್ಟಿಫಿಕೇಟ್ ಇದ್ದರೆ ಯಾವುದೇ ಕೋರ್ಸ್ ನೀವು ಮಾಡಿದ್ದಿದ್ರೆ ಮತ್ತು ನವೀಕೃತ ರಿಸ್ಯೂಮ್ ಮತ್ತು CV ನಿಮ್ಮ ಅಪ್ಡೇಟೆಡ್ ಆದ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ IDನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಓಕೆ. ಹಾಗೆ ಉತ್ತಮ ಕವರ್ ಲೆಟ್ರ್ ಜೊತೆಗೆ ಇದನ್ನು ಮಾಡ್ಕೊಳ್ಳಿ. ಎಲ್ಲನೂ ಮಾಡಿಕೊಂಡು ಮಾಡ್ಕೋಬೇಕು.
ಹಾಗೆ ನಿಮಗೆ ಆಯ್ಕೆ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ನೇಮಕಾತಿಯಲ್ಲಿ ಲಿಖಿತ ಪರೀಕ್ಷೆ ಇಲ್ಲ ಎಂಬುದು ಅಭ್ಯರ್ಥಿಗಳಿಗೆ ಮತ್ತೊಂದು ದೊಡ್ಡ ಸಂತೋಷ ಅಂತ ಹೇಳಬಹುದು. ಆಯ್ಕೆ ಪ್ರಕ್ರಿಯೆ ಮೊದಲನೇ ಹಂತದಲ್ಲಿ ಅಭ್ಯರ್ಥಿಗಳ ಅರ್ಜಿಗಳನ್ನು ಪರಿಶೀಲಿಸಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಎರಡನೇ ಹಂತ ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಲಾಗುತ್ತದೆ. ಮೂರನೇ ಹಂತ ದಾಖಲೆ ಪರಿಶೀಲನೆ ಮಾಡಲಾಗುತ್ತದೆ. ನಾಲ್ಕನೇ ಹಂತ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಐದನೇ ಹಂತ ತರಬೇತಿ ಪೂರ್ಣಗೊಳಿಸಿದ ನಂತರ ಉದ್ಯೋಗಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಅಂದರೆ ನಿಮ್ಮ ಸೆಲೆಕ್ಷನ್ ಆದ ಮೇಲೆ ನಿಮಗೆ ಅವರ ಕಡೆಯಿಂದಲೇ ನಿಮಗೆ ಉಂಟಲ್ಲ ತರಬೇತಿ ಕೂಡ ಕೊಡ್ತಾರೆ. ಓಕೆ. ಅರ್ಜಿ ಸಲ್ಲಿಸುವ ವಿಧಾನ: ಇಂಡಿಗೋ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ಕರಿಯರ್ ವಿಭಾಗವನ್ನು ತೆರೀಬೇಕು. ಲಭ್ಯವಿರುವ ಹುದ್ದೆಗಳನ್ನು ಪರಿಶೀಲಿಸಿ ನಿಮಗೆ ಸೂಕ್ತವಾದ ಹುದ್ದೆಯನ್ನು ಆಯ್ಕೆ ಮಾಡಿ ಅರ್ಜಿ ಫಾರಮನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸಿ. ಭವಿಷ್ಯದ ಉಲ್ಲೇಖಕ್ಕಾಗಿ ಅರ್ಜಿಯ ಪ್ರಕ್ರಿಯೆ ಪ್ರತಿಯನ್ನು ಉಳಿಸಿಕೊಳ್ಳಿ. ಮುಖ್ಯ ಸಲಹೆಗಳು: ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸಿ. ರಿಸ್ಯೂಮನ್ನು ವೃತ್ತಿಪರ ಬೆಳವಣಿಗೆಗೆ ವೃತ್ತಿಪರ ರೀತಿಯಲ್ಲಿ ತಯಾರಿಸಿ. ಸಂದರ್ಶನಕ್ಕೆ ಮುಂಚಿತವಾಗಿ ತಯಾರಿ ನಡೆಸಿ. ತಪ್ಪು ಮಾಹಿತಿಯನ್ನು ನೀಡಬೇಡಿ. ಅರ್ಜಿ ಸಲ್ಲಿಸಿದ ನಂತರ ಇಮೇಲನ್ನು ನಿಯಮಿತವಾಗಿ ಪರಿಶೀಲಿಸಿ. ಹಾಗೆ ನಿಮಗೆ 2 ಲಿಂಕ್ ಕೊಡಲಾಗಿದೆ. ಲಿಂಕ್ ಇದೆಯಲ್ಲ, ಡೈರೆಕ್ಟಾಗಿ goindigo.in career.html ನೇರವಾಗಿ ಹೋಗಿ ಅಲ್ಲಿಂದ ನಿಮಗೆ ಬೇಕಾದ ಕೆಲಸವನ್ನು ಸರ್ಚ್ ಮಾಡಿಕೊಂಡು ನೀವು ಇದು ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ linkedin.com ಕಂಪನಿ ಇದಿದೆ, ಇಂಡಿಗೋ ಏರ್ಲೈನ್ಸ್ ಜಾಬ್ಸ್ ಬಗ್ಗೆ ಇದೆ. ಇದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಮೊದಲು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡೋದಂದರೆ ನಿಮ್ಮ ಮೊಬೈಲಲ್ಲಿ ಇರುವಂಥ ಯಾವುದೇ ಜಿಮೇಲ್ ಐ ಡಿ ಮುಖಾಂತರ ಲಾಗಿನ್ ಮಾಡಿ. ನಿಮ್ಮ ಮೊಬೈಲ್ಗೆ ಕನ್ಫರ್ಮೇಷನ್ ಮೆಸೇಜ್ ಹೋಗುತ್ತೆ. ಅಲ್ಲಿಂದ ನೀವು ಅದನ್ನು ವೆರಿಫೈ ಮಾಡಿ, ಅಷ್ಟೇ ಸಾಕು. ನಂತರ ನೀವು ಕೆಲಸಕ್ಕೆ ನಿಮಗೆ ಬೇಕಾದ ಪೋಸ್ಟ್ ಅವೈಲೇಬಿಲಿಟಿ ಇದೆಯಲ್ಲ ಅದನ್ನು ನೀವು ನೋಡಿಕೊಂಡು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಸ್ನೇಹಿತರೆ, ಇಂಡಿಗೋ ಏರ್ಲೈನ್ಸ್ನಲ್ಲಿ ಪ್ರಕಟವಾಗಿರುವ ಈ ನೇಮಕಾತಿ 10ನೇ 12ನೇ ಡಿಪ್ಲೊಮಾ ಹಾಗೂ ಪದವೀಧರರ ಅಭ್ಯರ್ಥಿಗಳಿಗೆ ಒಂದು ಉತ್ತಮ ಅವಕಾಶವಾಗಿದ್ದು, ಉತ್ತಮ ಸಂಬಳ, ಉಚಿತ ಅರ್ಜಿ, ಲಿಖಿತ ಪರೀಕ್ಷೆ ಇಲ್ಲದಿರುವುದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಉದ್ಯೋಗಾವಕಾಶ ಇರುವುದರಿಂದ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಹಾಗೂ ನಮ್ಮ ಉದ್ಯೋಗ ಎಕ್ಸ್ಪ್ರೆಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.